There's an institute called Rao's Institute in Malleshwaram. So someone showed me the address. So I tried to reach sir. There was a landline number, 33102. Still now, 33102, some landline number. I called. Yeah, come. So I went. The first meeting, sir made me so comfortable, so pleasant. I was from a village, so I had some inhibitions. ಸೊ ಆ ಇನಿಬಿಷನ್ಸ್ ಇರೋದ್ರಿಂದ ಸೀನಿಯರ್ IAS ಆಫೀಸರು, ಭಾಳ ಎಕ್ಸ್ಪೀರಿಯನ್ಸ್ ಇರುವಂಥ ರಾವ್ಸ್ ಇನ್ಸ್ಟಿಟ್ಯೂಟು, ಹೇಗೆ ಮಾತಾಡ್ತಾರೆ, ಏನು ಕೇಳ್ತಾರೆ ಅಂತ. ಸೊ ಅದೆಲ್ಲ ಮಾತಾಡಿ ಆದಮೇಲೆ ಫೀಸ್ ಬಗ್ಗೆ ನನ್ನ ಬ್ಯಾಕ್ಗ್ರೌಂಡ್ ಕೇಳಿದ್ರು ಸರ್. ಐ ಡೋಂಟ್ ನೋ ವೆದರ್ ಸರ್ ರಿಮೆಂಬರ್ಸ್ ಆರ್ ನಾಟ್. ಭಾಳ ಸಾವಿರಾರು ಜನ ಸ್ಟೂಡೆಂಟ್ಸ್ ಅವ್ರ ಹತ್ರ ಕ್ಲಾಸ್ ತೊಗೊಂಡಿದ್ದಾರೆ. IAS ಆಫೀಸರ್ಸ್ ಮಕ್ಕಳು, IPS ಆಫೀಸರ್, ದೊಡ್ಡ ಬಿಸ್ನೆಸ್ ಮಕ್ಕಳು, ಮಿನಿಸ್ಟರ್ಸ್ ಮಕ್ಕಳು ಕೂಡ ಅವ್ರ ಹತ್ರ ಬಂದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ತಾ ಇದ್ದು. ಸೊ ಐ ಆಮ್ ಫ್ರಮ್ ಅ ಸ್ಮಾಲ್ ವಿಲೇಜ್. ಸೊ ಫೀಸ್ ಬಗ್ಗೆ ಹೇಳಿದಾಗ ಮೋಸ್ಟ್ಲಿ 5,000 ಏನೋ ಹೇಳಿದ್ರು. ಸ್ಟಿಲ್ ಐ ರಿಮೆಂಬರ್. ಸೊ 5,000ಕ್ಕೆ ಒಂದು 2,000 ಅಡ್ವಾನ್ಸು ಕೊಟ್ವಿ ಅಷ್ಟೇ. ಅದಾದಮೇಲೆ ಯಾವಾಗಲೋ ಒಂದು ಸರಿ ಜ್ಞಾಪಕ ಬಂದರೆ ಕೇಳೋರು, ಇಲ್ಲಾಂದರೆ ನೆವರ್ ಯೂಸ್ ಟು ಆಸ್ಕ್ ಫೀಸ್. ಅದು ಭಾಳ ಮುಜುಗರ ಪಟ್ಕೊಂಡು ಸರ್ ಫೀಸ್ ಬಗ್ಗೆ ಮಾತಾಡೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಇನ್ಸ್ಟಿಟ್ಯೂಟ್ಸು ಎಷ್ಟು ಕಮರ್ಷಿಯಲ್ ಆಗಿದೆ ಅಂದರೆ, ವೋಚರ್ ಕೊಡಬೇಕು, ಆ ವೋಚರ್ನ ಹೋಗಿ ನೀವು ತೊಗೊಂಡೋಗಿ 1 ಲಕ್ಷ, 2 ಲಕ್ಷ, 3 ಲಕ್ಷ ನೀವು ಡೆಪಾಸಿಟ್ ಮಾಡಿ ಬಂದಮೇಲೆ ನಿಮ್ಗೆ ಅಡ್ಮಿಷನ್ನು, ಕ್ಲಾಸಲ್ಲಿ ಎಂಟ್ರಿ. ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಅ ರೆಸ್ಪೆಕ್ಟಬಲ್ ರಾಘವೇಂದ್ರ ಸರ್, ನೆಕ್ಸ್ಟ್ IAS ಆಫೀಸರ್, ಅಸ್ಸಾಂ ಕೇಡರ್. ಅಲ್ಲಿ ಬಿಟ್ಟು ಬಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟನ್ನು, ಅಂದರೆ ಇನ್ಸ್ಟಿಟ್ಯೂಟ್ ಅಂದರೆ ಇನ್ಫಾರ್ಮಲ್ ಇನ್ಸ್ಟಿಟ್ಯೂಟ್, ಬೇರೆಯವ್ರ ಥರ ಬೋರ್ಡ್ ಹಾಕಿ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟು ಎಂಥದಿಲ್ಲ. ಬಾಯಿಂದ ಬಾಯಿಗೆ, ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಇವರು ಯಾವತ್ತೂ ನಾನು ಒಂದು ಆ್ಯಡ್ ನೋಡಿಲ್ಲ ನನ್ನ ಲೈಫಲ್ಲಿ ಸರ್ ಕೊಟ್ಟು. ಸೊ ನನ್ನ ಬ್ಯಾಚಲ್ಲಿ ನಾನು ಆ ಬ್ಯಾಚ್ ಏನು ಅಟೆಂಡ್ ಮಾಡ್ತಾ ಇದ್ವಿ, ಆ ಒಂದು ಬ್ಯಾಚಲ್ಲಿ ಮಲ್ಲೇಶ್ವರಂ 12th ಕ್ರಾಸ್, ನೋ ಸರ್, ಡೌನ್ 12th ಕ್ರಾಸ್, ಶ್ರೀಕರ್ ಹೌಸ್. ಸೊ MS ಶ್ರೀಕರ್ ಅಂತ, ಈ ಗಾಟ್ 7th ರ್ಯಾಂಕ್ ಇನ್ ದಟ್. ನಾವೇನು ಅಟೆಂಡ್ ಮಾಡ್ತಾ ಇದ್ವಿ, ಫಸ್ಟ್ ಅಟೆಂಪ್ಟ್ ನ್ಯಾಷನಲ್ ಲಾ ಸ್ಕೂಲ್ ಸ್ಟೂಡೆಂಟ್, ಆಲ್ ಇಂಡಿಯಾ 7th ರ್ಯಾಂಕ್ ಈ ಗಾಟ್. ಸೊ ಒಂದು ಬ್ಯಾಚಲ್ಲಿ. ನಂತರ ಅದೇ ಬ್ಯಾಚಲ್ಲಿ ಡಾಕ್ಟರ್ ದೀಪಕ್ ಅಂತ ನಮ್ಮ ಜೊತೆ ಲೈನಲ್ಲಿ ಕೂತ್ಕೊಳ್ತಿದ್ದವರು. ಸೊ ನಾವು ಈಸ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಬ್ಯಾಂಗ್ಳೂರ್. ಅದೇ ಬ್ಯಾಚಲ್ಲಿ ಅದೇ ಲೈನಲ್ಲಿ ಕೂತ್ಕೊಳ್ತಾ ಇದ್ದಂಥ ಮಂಜುಳಾ ಅಂತ IAS, ನಾವು ಸೆಕ್ರೆಟರಿ ಕನ್ನಡ ಆ್ಯಂಡ್ ಕಲ್ಚರ್. ಭಾಳಷ್ಟು ಜನ ಆ ಬ್ಯಾಚಲ್ಲಿ. ಒಂದು ಬ್ಯಾಚಲ್ಲಿ ನನಗೆ ಗೊತ್ತಿರೋರು ಮಾತ್ರ ಹೇಳ್ತಾ ಇದ್ದೀನಿ. ಅಂದರೆ ಸರ್ದು ವೇ ಆಫ್ ಕೋಚಿಂಗ್, ದ ಮೆಥಡ್ ಆಫ್ ಕೋಚಿಂಗ್ ಎಷ್ಟು ಎಫೆಕ್ಟಿವ್ ಇರ್ತಿತ್ತು ಅಂದರೆ, ಲಾಸ್ಟಲ್ಲಿ ಬಂದರೆ ಚೇರ್ ಇಲ್ಲ, ಜರುಗಿಸಿ ಕುತ್ಕೋಬೇಕು, ಪ್ಲಾಸ್ಟಿಕ್ ಚೇರ್ ಅವಾಗ ಆ ಕಾಲಕ್ಕೆ. ಸೊ ದಟ್ ವಾಸ್ ದ ರಾವ್ಸ್ ಇನ್ಸ್ಟಿಟ್ಯೂಟ್ ಮಲ್ಲೇಶ್ವರಂ. ಮೊನ್ನೆ ಸರ್ ಹೀಗೆ ಏನಕ್ಕೋ ಫೋನ್ ಮಾಡಿದಾಗ ಹೇಳಿದೆ, ಸರ್ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬನ್ನಿ, ಹಳ್ಳಿ ಮಕ್ಕಳು, ಅವ್ರ ಜೊತೆ ಸ್ವಲ್ಪ ಇಂಟ್ರ್ಯಾಕ್ಷನ್ ಮಾಡಿ ಅಂತ ಕೇಳ್ಕೊಂಡಾಗ ಇನ್ನೊಂದು ಹೇಳೋದು ಮತ್ತೋದೆ, ನನ್ನ ವೈಫ್ ಕೂಡ ರಾವ್ ಸರ್ ಸ್ಟೂಡೆಂಟ್. ಸೊ ರಾವ್ ಸರ್ ಇನ್ಸ್ಟಿಟ್ಯೂಟಲ್ಲೇ ಶಿ ವಾಸ್ ಆಲ್ಸೋ ಟೇಕಿಂಗ್ ಕೋಚಿಂಗ್. ಸೊ ಹಾಗಾಗಿ ನಾನು ನನ್ನ ಮನೆಯವರು ಇಬ್ಬರೂ ರಾವ್ ಸರ್ಸ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ಸ್ ಆಗಿದ್ವಿ, ಮತ್ತು ಅಲ್ಲೇ ಮುಂದಿನ ಜೀವನ ಕೂಡ ನಡ್ಕೊಂಡು ಬಂದಿದೆ. ಹಾಗಾಗಿ ಐ ಕನ್ಸಿಡರ್ ಮೈ UPSC ಪ್ರಿಪರೇಷನಲ್ಲಿ ನಾನು ಯಾವತ್ತೂ ಡೆಲ್ಲಿಗೆ ಹೋಗಲಿಲ್ಲ. ಹಾಗಾಗಿ ಐ ಕನ್ಸಿಡರ್ ರಾಘವೇಂದ್ರ ರಾವ್ ಸರ್ ಆಸ್ ಮೈ ಗುರು. ಸೊ ಅವರ ಆಶೀರ್ವಾದ, ಅವರ ಮೋಟಿವೇಶನಿಂದನೇ ಇವತ್ತು ನಾನು IPS ಹುದ್ದೆಯಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದ್ಯಾಟ್. ಸೊ ಹಾಗಾಗಿ ಥ್ಯಾಂಕ್ಸ್ ಟು ರಾಘವೇಂದ್ರ ರಾವ್ ಸರ್. ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, DMR ಪರವಾಗಿ ರಾಘವೇಂದ್ರ ಸರ್ನ ಇವತ್ತು ಈ
ಒಂದು ಮೋಟಿವೇಶನ್ ಕ್ಲಾಸ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. Thank you, Devraj. All the best. Thanks for introduction. Doctor, pediatrician. So, yes, sir. He runs a chain of hospitals in Kolar, sir. And he is also a pillar to this institution. Yes. So when children behind and come here. Correct. They are also your children. Yes, sir. And one Dr. Shankar is there, sir. He is the owner of this building. Oh, I see. All this premises he has given free of cost. He is not charging a single rupee to sir, so any number of years. So he is such a gentleman. So he has some puja, sir. Otherwise, I would have given who comes, sir. So I remember him. And Narayan Gowda is my classmate, and he is also behind this state project director. So I welcome him. So Rao sir is an expertise in current affairs. If he starts, you don't know where he starts and where he ends. He will be in Kanyakumari, he will be speaking something about Anna Dorai. Finally, he will be in Himachal Pradesh, some operations, Siachen Glacier in 1972 war. Suddenly, he brings down us to 1962. So, Rao sir is in Kanaja anta ಹೇಳ್ತಾರಲ್ಲ, ಆ ಕಣಜ ಥರ, and is an ಅಥಾರಿಟಿ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬರೀ ಬುಕ್ ತೊಗೊಂಡು ಆರ್ಟಿಕಲ್ ಓದೋದಲ್ಲ, ಸರ್ ಇಂಟರ್ಪ್ರೆಟ್ಸ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಕಲ್ ಸಚ್ ಅವೇ ಅದು ತಲೆಯಲ್ಲಿ ಹೋಗಿ ಹಿಂಗೆ ಕೂತ್ಕೊಳ್ಬೇಕು. ಸ್ಟಿಲ್ ಐ ರಿಮೆಂಬರ್ ಸೇಫ್ಟಿ ವ್ಯಾಲ್ಯೂ ಬಗ್ಗೆ ಒಂದು ಸರಿ ಮಾತಾಡ್ತಿದ್ದೆ. ಸೇಫ್ಟಿ ವ್ಯಾಲ್ಯೂ ಥಿಯರಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅದು. ಸೊ ಹಾಗಾಗಿ ಏನೇ ಕ್ವಶನ್ಸ್ ಇದ್ದರೂ ಸರ್ ಜೊತೆ ಮಾತಾಡಿ, ಇಂಟರ್ಯಾಕ್ಟ್ ಮಾಡಿ, ಪ್ರಶ್ನೆ ಕೇಳಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾತಾಡ್ತಾರೆ. ಸೊ ಮೇಕ್ ಯೂಸ್ ಆಫ್ ದಿಸ್. ಸೊ ಈ ವಿಲ್ ಮೋಟಿವೇಟ್ ಯು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್. ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್.